ಇದು ಹ್ಯಾಪಿ ಬರ್ತ್ಡೇ ಸಂತೋಷ್ ಲಾಡ್ ವಿಶೇಷ ಕಾರ್ಯಕ್ರಮ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ. ವಿಜಯನಗರದ ಹೊಸಪೇಟೆಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಜೈ ಬಸವ ಜೈ ಭೀಮ್ ಘೋಷವಾಕ್ಯದ ಅಡಿಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಂತೋಷ್ ಲಾಡ್ ಅವರು ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ ಕೂಡ ಆಗಿದ್ದಾರೆ. ಬಸವಣ್ಣನವರ ತತ್ವಗಳನ್ನು ಮೈಗೂಡಿಸಿಕೊಂಡು ಅಳವಡಿಸಿಕೊಂಡಿದ್ದಾರೆ. ಇನ್ನು ಸಂವಿಧಾನದ ಪರಿಪಾಲಕರಾಗಿದ್ದಾರೆ. ಬಡವರ ಬಂಧುವಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ಅವರ ಬಡ ಜನರ ಸೇವೆಗೆ ಹಾತೊರೆಯುವಂತಹ ಜನ ಮೆಚ್ಚಿದ ನಾಯಕರು ಕೂಡ ಆಗಿದ್ದಾರೆ. ಬಸವಣ್ಣ ಅಂಬೇಡ್ಕರ್ ಅವರ ಕುರಿತು ಬರೆದಿರುವಂತಹ ಹಾಡುಗಳು ರಿಲೀಸ್ ಕೂಡ ಇವತ್ತು ಆಗ್ತಾ ಇದೆ. ಇನ್ನು ಸಂಕಷ್ಟ ಹೇಳಿಕೊಂಡವರ ನೆರವಿಗೆ ಸದಾ ನಿಲ್ಲುವಂತಹ ಪ್ರಜಾ ನಾಯಕರಾಗಿದ್ದಾರೆ. ಲಾಡ್ ಹುಟ್ಟು ಹಬ್ಬದ ಸಮಾವೇಶದಲ್ಲಿ ಸಹಸ್ರಾರು ಜನರು ಇವತ್ತು ಭಾಗಿಯಾಗಿದ್ದಾರೆ. ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ನೆರವಿಗೆ ನಿಂತಹ ಸಂತೋಷ್ ಲಾಡ್ ಇದೀಗ ಜನರ ಪ್ರೀತಿಗೆ ಪಾತ್ರರಾಗ್ತಾ ಇದ್ದಾರೆ. ಸರ್ಕಾರದಿಂದ ಕಾರ್ಮಿಕರಿಗೆ ವಿಶೇಷ ಅನುದಾನದ ಹಂಚಿಕೆಯನ್ನ ಕೂಡ ಮಾಡಿದ್ರು. ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಅಪಘಾತವಾದರೆ ಪರಿಹಾರ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಪಣ ತೊಟ್ಟಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಪ್ರೀತಿಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಕೂಡ ಹಾಕಿದ್ದಾರೆ. ಶ್ರಮಿಕ ವರ್ಗ ಸಂತಸವಾಗಿ ಇರಬೇಕು ಅಂತ ಬೋಗಸ್ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಅಭಿಯಾನಕ್ಕೆ ಲಾಡ್ ಅವರು ಚಾಲನೆ ಕೂಡ ಕೊಟ್ಟರು. ದುರುಪಯೋಗಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿ ಯಾರ್ಯಾರು ಅರ್ಹರಿದ್ದಾರೆ ಅಂಥವರಿಗೆ ಸೌಲಭ್ಯವನ್ನು ಒದಗಿಸೋದಕ್ಕೆ ಇಲಾಖೆ ಕ್ರಮಗಳನ್ನು ಕೂಡ ಕೈಗೊಳ್ತು. ಟೂಲ್ ಕಿಟ್ ಸೌಲಭ್ಯವನ್ನ ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಅಂತ ಸಂತೋಷ್ ಲಾಡ್ ಅವರು ಕರೆ ಕೊಟ್ಟರು. ಅದೇ ರೀತಿಯಾಗಿ ಕಾರ್ಮಿಕರ ಮಕ್ಕಳ ಮದುವೆಗೂ ಕೂಡ ಸಹಾಯಧನ, ಇಲಾಖೆಯಿಂದ ಕಾರ್ಮಿಕರಿಗೆ ಆರೋಗ್ಯ ಭಾಗ್ಯವನ್ನ ಒದಗಿಸಿಕೊಟ್ರು. ದಲಿತ ನಾಯಕ ಜಿಗ್ನೇಶ್ ಮೇವಾನಿ ಸೇರಿದಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಹೋರಾಟಗಾರರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಚಿವ ಬಿ ನಾಗೇಂದ್ರ ಸೇರಿದಂತೆ ಹಲವಾರು ಶಾಸಕರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಹಾಡುಗಳನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ. ಬಸವಣ್ಣನವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಬರೆದಿರುವಂತಹ ಹಾಡುಗಳು. ಸಂತೋಷ್ ಲಾಡ್ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ಸಂಗೀತ ಮಹೋತ್ಸವವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಆ ಹಾಡುಗಳನ್ನು ಇವತ್ತು ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರ ಇರುವಂತಹ ಶಾಲುಗಳನ್ನ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಂತೋಷ್ ಲಾಡ್. ನೀವು ಕೂಡ ರಿಲೀಸ್ ಮಾಡಬಹುದು. ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಅತಿಥಿ ಗಣ್ಯರು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ರಚಿಸಿರುವಂತಹ ಗೀತೆಗಳು, ಹಾಗೆ ಕಾಯಕ ಯೋಗಿ ಬಸವಣ್ಣನವರ ಕುರಿತಾಗಿ ರಚಿಸಿರುವಂತಹ ಗೀತೆಗಳು. ನಿಜಕ್ಕೂ ಕೂಡ ಇವೆಲ್ಲವೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಅದ್ಭುತವಾದಂತಹ ಸಂದೇಶ. ಗೀತೆಗಳನ್ನ ರಚಿಸಿ ಸಂಗೀತವನ್ನ ನಮಗೋಸ್ಕರ ನೀಡಿರುವಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಕೂಡ ನಮ್ಮ ಸಂವಿಧಾನ ಶಿಲ್ಪಿಗಳ ಬಗ್ಗೆ ಮಾಹಿತಿ ಇರಬೇಕು. ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲೂ ಕೂಡ ಬಸವಣ್ಣನವರನ್ನ ಪಾಲಿಸುವಂತವರು, ಬಸವಣ್ಣನವರ ವಚನಗಳನ್ನ ಪಾಲಿಸುವಂತವರು ಸಾವಿರಾರು ಜನರಿದ್ದಾರೆ. ಆ ಬಸವಣ್ಣನವರ ವಚನಗಳು ನಮ್ಮ ಜೀವನವನ್ನೇ ಸರಿ ದಿಕ್ಕಿನಲ್ಲಿ ಸಾಗಿಸುತ್ತೆ. ಇವೆಲ್ಲದ್ರ ಕುರಿತಾಗಿರುವಂತಹ ಗೀತೆಗಳನ್ನ ಲೋಕಾರ್ಪಣೆಯನ್ನ ಇವತ್ತು ಸಂತೋಷ್ ಲಾಡ್ ಸರ್ ಅವರ ಜನ್ಮ ದಿನದಂದು ಅರ್ಪಿಸೋದಕ್ಕೆ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರಗಳಿಗೆ 3000ಕ್ಕಿಂತ ಹೆಚ್ಚು ಗೀತೆಗಳನ್ನ ರಚಿಸಿರುವಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಮತ್ತು ತಂಡದವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಗೀತೆಗಳ ರಚನೆ ಆಗಿದೆ, ಸಂಗೀತ ನಿರ್ದೇಶನ ಆಗಿದೆ. ಆ ಗೀತೆಗಳನ್ನ ಈಗ ನಾವೆಲ್ಲರೂ ಕೇಳೋಣ, ಆನಂದಿಸೋಣ. ಜೋರಾದ ಚಪ್ಪಾಳೆ ಬರಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ. ನಮ್ಮ ಕರ್ನಾಟಕದ ಕವಿರತ್ನ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕದ ಕವಿರತ್ನ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು, ನಮ್ಮ ಭಾರತ ರತ್ನ, ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಮತ್ತು ಜಗಜ್ಯೋತಿ ಬಸವಣ್ಣನವರ ಗೀತೆಗಳನ್ನ ಈ ಒಂದು ವೇದಿಕೆಯ ಮೇಲೆ ರಚಿಸಿರುವಂತ ನಮ್ಮ ಕವಿರತ್ನ ಕಾಳಿದಾಸ ಡಾಕ್ಟರ್ BR ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು. ಸರ್, ನೀವು ಒಂದೆರಡು ಮಾತು ನಮ್ಮ ಕಾರ್ಯಕ್ರಮದ ಕುರಿತಾಗಿ. ಎಲ್ಲರಿಗೂ ನಮಸ್ಕಾರ, ಜೋರಾಗಿ ನಮಸ್ಕಾರ ಹೇಳಿ.
ಜೈ ಬಸವಣ್ಣ, ಜೈ ಜೈ ಬಸವಣ್ಣ, ಜೈ ಭೀಮ್, ಜೈ ಜೈ ಭೀಮ್. ಮೊದಲಿಗೆ ಶಾಸಕರು, ಸಚಿವರು, ನಾಡಿನ ಜನಪ್ರಿಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ಟಿದ್ರೆ. ಮಾನ್ಯ ಸಂತೋಷ್ ಲಾಡ್ ಅವರ ಬಹಳ ಒಂದು ರೀತಿ ಆದರ್ಶ ಮತ್ತು ಆಶಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಬಸವಣ್ಣನವರು ಅವರ ಕುರಿತಾದ ಹಾಡು ಮಾಡಿದ್ದೀವಿ. ಈಗ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ಇದು, ಮಾತುಗಳು ಮುಗಿದಿದೆ. ಈಗ ಹಾಡು ಕೇಳುವ ಸಮಯ. ಹಾಡು ಕೇಳಿ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ. ನಮ್ಮ ಇಡೀ ತಂಡ ನಿಮ್ಮ ಮುಂದೆ ಇದೆ. ಈಗ ಸಂಗೀತ. ಧನ್ಯವಾದಗಳು. ಸರ್ ಅಲ್ಲಿ ಸೊ ಇಲ್ಲಿ ವೇದಿಕೆಯ ಮುಂಭಾಗ ಬಹಳಷ್ಟು ಕೇಬಲ್ಸ್ ಗಳಿದಾವೆ, ವೈರ್ಗಳಿದಾವೆ, ದಯವಿಟ್ಟು ನೋಡ್ಬೇಕು ತಾವೆಲ್ಲರೂ. ಧನ್ಯವಾದ. ಸೊ ಈಗ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು, ಜನ ಸೇವಕರಾಗಿ ಪ್ರತಿನಿತ್ಯ ಜನರ ಕೈ ಹಿಡಿದುಕೊಂಡು ಕಾಪಾಡುವಂತ ನಮ್ಮ ಸಂತೋಷ್ ಲಾಡ್ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಅದ್ಭುತವಾದಂತಹ ಸಂಗೀತದ ಸುರಿಮಳೆ ನಿಮ್ಮೆಲ್ಲರಿಗೆ ಈಗ.
ನಿಮ್ಮ ಮುಂದೆ ನಮ್ಮ ಕರ್ನಾಟಕದ ಕವಿರತ್ನ ಎಂದೇ ಹೆಸರಾಗಿರುವಂತ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ರಚಿಸಿರುವಂತ ಅದ್ಭುತವಾದ ಗೀತೆಗಳ ಸುರಿಮಳೆ ನಿಮ್ ಮುಂದೆ ಇದೀಗ ಬರುತ್ತೆ. ಇನ್ನು ನಮ್ಮ ಸಂತೋಷ್ ಲಾಡ್ ಸರ್ ಬಗ್ಗೆ ಹೇಳೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಡಿಯೋ ನೋಡಿದ್ರಿ. ನಿಜವಾಗ್ಲೂ ಮಣ್ಣಿನ ಮಗ ನಮ್ಮ ಸಂತೋಷ್ ಲಾಡ್ ಸರ್ ಅಂತ ಹೇಳ್ಬೋದು. ಸೊ ನೀರಿನಂತೆ ನಿರ್ಮಲ, ಹೂವಿನಂತೆ ಕೋಮಲವಾದ ಮನಸ್ಸಿರುವಂತ ಅದ್ಭುತವಾದಂತ ನಮ್ಮ ನಾಯಕರು ನಮ್ಮ ಸಂತೋಷ್ ಲಾಡ್ ಸರ್ ಅವರು. ಎರಡೂ ಕೈ ಚಾಚಿ ಒಪ್ಪಿಕೊಂಡು ನಮ್ಮೆಲ್ಲರನ್ನ ಕಾಪಾಡುವಂತ ಒಂದು ಒಂದು ಶಿವನ ಅಂಶ. ಹಲೋ ಮೈಕ್ ಸರ್. ಶಿವನ ಅಂತ ಹೇಳಿದ್ರೆ ಅದೇ ಮೈಕ್. One, two, three, four. ಯಾವ ಮೈಕು ಅದೇ ಟಾಪ್ ಗೊತ್ತಾ? ರೆಡಿ? ಬನ್ನಿ ಮುಂದೆ. ಇದು ಬರ್ತಾ ಇದೆಯಾ? ಅರ್ಚನಾ ಮುಂದೆ.
ಜನರಿಗೆ 2004ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಡೂರು ಜನರ ಆಶೀರ್ವಾದದಿಂದ ವಿಧಾನಸೌಧ ಪ್ರವೇಶಿಸಿದರು ಸಂತೋಷ್ ಲಾಡ್. ಸಂಡೂರು ಜನರ ಕಷ್ಟ ನಷ್ಟಗಳಿಗೆ ಆಸರೆಯಾದ ಇವರು ನಂತರ ಈ ಕ್ಷೇತ್ರ ಮೀಸಲಾತಿಗೆ ಒಳಪಟ್ಟಾಗ 2008ರಲ್ಲಿ ಧಾರವಾಡದ ಕಲಘಟಗಿ ಕ್ಷೇತ್ರದಿಂದ ಮತ್ತೆ ಆಯ್ಕೆಯಾಗಿ ಬಂದರು. ರೈತರಿಗೆ 20 ಉಚಿತ ಜೆಸಿಬಿ. 2008ರಲ್ಲಿ ಕಲಘಟಗಿ ಹಾಗೂ ಅಳ್ನಾವರ ತಾಲೂಕುಗಳ ರೈತರ ಅನುಕೂಲಕ್ಕಾಗಿ 20 ಜೆಸಿಬಿಗಳನ್ನ ಉಚಿತವಾಗಿ ಒದಗಿಸಲಾಗಿತ್ತು. ರೈತರಿಗೆ 10,000 ಬೋರ್ವೆಲ್. ನಂಜುಂಡಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದ್ದ ಕಲಘಟಗಿ ಮಲೆನಾಡ ಸೆರೆದಲ್ಲಿದ್ದರೂ ಬರದ ನಾಡಾಗಿತ್ತು. 2008ರಲ್ಲಿ ಸಂತೋಷ್ ಲಾಡ್ ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನೀರಿಗಾಗಿ ಹಾಹಾಕಾರ ಇತ್ತು. ರೈತರ ಕಷ್ಟ ನೋಡಿದ ಲಾಡ್ ಉಚಿತವಾಗಿ ಬರೋಬ್ಬರಿ 10,000 ಬೋರ್ವೆಲ್ ಅನ್ನ ಕೊರೆಸಿದ್ರು. ಚಿಮ್ಮಿದ ಗಂಗೆ ಕಲಘಟಗಿ ಅಳ್ನಾವರ ಮತಕ್ಷೇತ್ರದ ಸಾವಿರಾರು ಕೃಷಿ ಭೂಮಿಯನ್ನ ಹಚ್ಚ ಹಸುರಾಗಿಸಿದೆ. 10,000 ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ. 2010ರಲ್ಲಿ ಕಲಘಟಗಿ ಅಳ್ನಾವರ ಮತಕ್ಷೇತ್ರದ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ ನೀಡಲಾಗಿದೆ. ನಗುತ್ತಾ ನಗುತ್ತಾ ಬಾಡಿ ನೀವು ಸಂತೋಷನ, ಸಂತೋಷವೇ ಎಂದು ಇರಲಿ ಸಂತೋಷಣ್ಣ. ಹ್ಯಾಪಿ ಬರ್ಡೇ ನಮ್ಮ ಶುಭಾಶಯ, ಹ್ಯಾಪಿ ಬರ್ಡೇ ಶುಭ ದಿನಕ್ಕೆ ಸಂತೋಷವೇ ಶುಭ ದಿನಕ್ಕೆ ಸಂತೋಷವೇ ಹ್ಯಾಪಿ ಬರ್ಡೇ ಸಂತೋಷ್ ಸರ್. ಹ್ಯಾಪಿ ಬರ್ಡೇ ಸಂತೋಷ್ ಸರ್. ಹ್ಯಾಪಿ ಬರ್ಡೇ ಸರ್. ಈಗ ಶುರು ಮಾಡ್ತೀವಿ ಸರ್. ಮೊದಲ ಗೀತೆ ಬಾಬಾ ವಂದನೆ. ಬಾಬಾ ಸಾಹೇಬ್ ಅವರ ಶುರು ಮಾಡ್ತೀವಿ ಸರ್. ಮೊದಲ ಗೀತೆ ಬಾಬಾ ವಂದನೆ. ಬಾಬಾ ಸಾಹೇಬ್ ಅವರ ಸಾಧನೆಗಳನ್ನ ನಾವು ಹಾಡುವಂತ ಹಾಡು. ಅವರ ಸಾಧನೆಗಳನ್ನ ಅವರು ಮಾಡಿದ ಆ ಸೇವೆಗಳನ್ನ ಹಾಡುವಂಥದ್ದು. ಮೊದಲಿಗೆ ಕೇಳಿ ಬಾಬಾ ವಂದನೆ. ಚೇತನ್ ನಾಯಕ್, ಬಸವಂತರಾವ್, ವಿಶಾಖ್, ಮಾನಸ ಹೊಳ್ಳ ಅವರು, ಶಶಿಕಲಾ ಅವರು, ಹರ್ಷ ಉಪ್ಪಾರ್. ಚೆಕ್ 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 ಚೆಕ್. ಓ ಚೆಕ್ ಆ ತಾ ಆ ನಾ ಚೆಕ್ 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 ಚೆಕ್. ಎಲ್ರಿಗೂ ನಮಸ್ಕಾರ. ಬರೀ ಈ ಕಡೆ ಸೌಂಡ್ ಬರ್ತದೆ ಗುರು. ನಮಸ್ಕಾರ. ಹಾಡ್ತೀರಾ ನಮ್ ಜೊತೆ? ಹಾಡ್ತೀರಾ?
ಕಲ್ಲರಳಿಸು ಹೂವಾಗಿಸೋ ಲೇಖನಿಯಿದೆ ಕೈಲಿ ನಿಮ್ಮ ತ್ಯಾಗವು ಹಚ್ಚೊತ್ತಿದೆ ನಮ್ಮ ಮನದಲ್ಲಿ ಕಲ್ಲರಳಿಸು ಹೂವಾಗಿಸೋ ಲೇಖನಿಯಿದೆ ಕೈಲಿ ನಿಮ್ಮ ತ್ಯಾಗವು ಹಚ್ಚೊತ್ತಿದೆ ನಮ್ಮ ಮನದಲ್ಲಿ ಬಡವನು ನಕ್ಕಾಗಲೇ ಹಸಿದವರೇ ಇರದಂತ ದಿನವೊಂದು ಬಂದಾಗಲೇ ಜಾತಿಯೆಂಬ ಭೂತವನ್ನು ಸುಟ್ಟು ಹಾಕಲು ಬೆಂಕಿಯನ್ನು ನೀವು ತಂದಿರಿ ಹೃದಯ ಗೂಡಿನಲ್ಲಿ ಜ್ಯೋತಿ ಬೆಳಗುತ್ತಾ ನೀಲಿಯಲ್ಲಿ ನೀನವಾದಿ ಕಲ್ಲರಳಿಸಿ ಹೂವಾಗಿಸೋ ಲೇಖನಿಯಿದೆ ಕೈಲಿ ನಿಮ್ಮ ತ್ಯಾಗವು ಹಚ್ಚೊತ್ತಿದೆ ನಮ್ಮ ಮನದಲ್ಲಿ ಕಲ್ಲರಳಿಸಿ ಹೂವಾಗಿಸೋ ಲೇಖನಿಯಿದೆ ಕೈಲಿ ನಿಮ್ಮ ತ್ಯಾಗವು ಹಚ್ಚೊತ್ತಿದೆ ನಮ್ಮ ಮನದಲ್ಲಿ ಬಾಬಾ ವಂದನೆ ಸಾಹೇಬ್ ವಂದನೆ ನಿಮ್ಮ ಕೊಡುಗೆಗೆ ಕೋಟಿ ವಂದನೆ ವರ್ಗಗಳ ವ್ಯತ್ಯಾಸ ಯಾಕೆ ಎಂದು ದನಿ ಎತ್ತಿ ಹೇಳಿದಿರಿ ನಮಗಾಗಿ ನೀವು ಒಂದು ನ್ಯಾಯಕ್ಕೆ ಸಹಾಯಕ್ಕೆ ಅನುಭವವು ಕೊಟ್ಟ ಗೆಳೆಯ ಕಳೆಯನ್ನು ಕಿತ್ತ ಒಡೆಯ ಓದುವನೆಗೂ ಮುಂದೆ ಬನ್ನಿ ಎಂದು ಹೇಳುತ್ತಾ ಶಿಕ್ಷಣಕ್ಕೆ ನಾಂದಿಯ